ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿನ್ನೆ IPL ಹರಾಜಲ್ಲಿ ನನಗೆ ಒಂದು ಖುಷಿ ಕೊಟ್ಟಂತ ಪ್ಲೇಯರ್ ಅಂದ್ರೆ ರಾಹುಲ್ ಚಾರ್ ಮತ್ತೆ ಏನು ಪೃಥ್ವಿ ಶಾ, ಇವರಿಬ್ರು ನನಗೆ ತುಂಬಾ ಖುಷಿ ಕೊಟ್ಟಿದ್ದು. ಯಾಕಂದ್ರೆ ಮತ್ತೆ ನಮ್ದೊಂದು ಕರ್ನಾಟಕ ಪ್ಲೇಯರ್, ಅವನ ಹೆಸರೇನೋ ಗೊತ್ತಿಲ್ಲ, ಅವನೊಬ್ಬನು ನಮ್ಮ RCB ಅವ್ರು ತಗೊಂಡ್ರು. ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಪೃಥ್ವಿ ಶಾ ಬಗ್ಗೆ ನನಗೊಂದು ಹೋದರ್ಷದ ಒಂದು ಘಟನೆ ತಿಳಿಸ್ಕೊಂಡ್ಬಿಟ್ರೆ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಪಾಪ ಒಬ್ಬ ಪ್ಲೇಯರ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ಪೃಥ್ವಿ ಶಾ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಏನೋ ಅನ್ಸೋಲ್ಡ್ ಆದ್ರು, ಅವಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎಂತ ಪ್ಲೇಯರ್ನ ಯಾರು ತಗೊಳ್ತಾ ಇಲ್ಲ, ಮತ್ತೆ ಈ ವರ್ಷ ಅನ್ಸೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ಕೊಂಡೆ ನಾನು. ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ, ಲಾಸ್ಟ್ ರೌಂಡ್ ಅಲ್ಲಿ ಏನೋ ಬಂದ್ರು, ಮತ್ತೆ ಡೆಲ್ಲಿ ಅವರೇ ಪಾಪ ಏನಾಗ್ಲಿ, ಡೆಲ್ಲಿ ಅವರೇ ಒಂದು ಚಾನ್ಸ್ ಕೊಟ್ಟು ತಗೊಂಡ್ರು. ಡೆಲ್ಲಿ ಅವ್ರೇನ್ ತಗೊಂಡ್ರು, ಅವಾಗ ಸ್ವಲ್ಪ ಖುಷಿ ಆಯ್ತು. ಎಷ್ಟಕ್ಕಾದ್ರೂ ತಗೊಳ್ಳಿ, ಬಟ್ ಒಂದು ಪ್ಲೇಯರ್ ಆಗ್ಬೇಕಂದ್ರೆ ಎಷ್ಟೋ ಶ್ರಮ ಇರುತ್ತಲ್ಲ, ಎಷ್ಟು ಕಷ್ಟಪಟ್ಟಿರ್ತಾರೆ ಏನಂತ ಗೊತ್ತಾಗುತ್ತೆ. ಹಾಗಾಗಿ ನೋಡೋಣ, ಚಾನ್ಸ್ ಸಿಕ್ಕರೆ ಹೇಗೆ ಆಟ ಆಡ್ತಾರೆ, ಹೇಗೆ ನೋಡೋಣ. ರಾಹುಲ್ ಚಾರ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಬಾಲರ್ ಇರೋ ಅವನು. ಹಾಗಾಗಿ ಒಳ್ಳೆ ಖುಷಿ ಆಯ್ತು. IPL ಪ್ಲೇಯರ್ ಅವರದ್ದು ತಗೊಂಡ್ರಲ್ಲ, ಅದೇ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೋಡೋಣ ಎಂತೆಂತ ಪ್ಲೇಯರ್. CSK ಅಂತೂ ಒಳ್ಳೆ ಟೀಮ್ ಕಟ್ಟಿದೆ. CSK, KKR, RCB ಅಂತ ಹೇಳ್ಬಾರ್ದು, RCB ಬಗ್ಗೆ ಅಂತ ಇನ್ನೂ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಪ್ಲೇಯರ್ ತಗೊಂಡಿದ್ದಾರೆ. 4-5 ಪ್ಲೇಯರ್ ತಗೊಂಡವ್ರೆ, ಒಳ್ಳೆ ಒಳ್ಳೆ ಪ್ಲೇಯರ್ ತಗೊಂಡವ್ರೆ. ಹೇಳ್ಬೇಕಂದ್ರೆ ಬೌಲರ್ ಅಂತೂ ಒಳ್ಳೆ ಒಳ್ಳೆ ಬೌಲರ್ ತಗೊಂಡವ್ರೆ. ಒಬ್ಬನು ಇಂಗ್ಲೆಂಡ್ ಅವನು. ಏನು ಗುರು, ಎಷ್ಟು ಪ್ಲೇಯರ್ ತಗೊಂತ ಇದ್ರು RCB ಅವರು, ಅಷ್ಟು ಸೈಲೆಂಟ್ ಆಗಿ ಕುತ್ಕೊಂಡು ಸೈಲೆಂಟ್ ಆಗಿ ಪಿಕ್ ಮಾಡ್ತಾವ್ರೆ.